ಜೀವಂತವಾಗಿ ಇರುವಾಗ ತಂದೆ ತಾಯಿಗಳ ಮಾತನ್ನು ಅವಶ್ಯವಾಗಿ ಕೇಳಬೇಕು. ಮಗ ಅಂತ ಅನಿಸಿಕೊಂಡ ವ್ಯಕ್ತಿ 3 ಹೊಂದಿದರೆ ಮಾತ್ರ ಅವನಲ್ಲಿ ಪುತ್ರತ್ವ ಬರ್ತದೆ ಅಂತಾರೆ. ತ್ರಿತ್ವ ಇದ್ದರೆ ಪುತ್ರತ್ವ. 3 ಯಾವುದದು ಅಂದರೆ, ಆದಷ್ಟು ತಂದೆ ತಾಯಿಗಳು ಜೀವಂತವಾಗಿರುವಾಗ ಅವರನ್ನು ಸಂತೋಷವಾಗಿಡುವ ಪ್ರಯತ್ನ ಮಾಡಬೇಕು. ಎಲ್ಲ ತರಹದ್ದು ನಿರಾಕರಣೆ ಮಾಡುವ ಹಾಗಿಲ್ಲ. ಅವರು ಆನಂದವಾಗಿರಲಿಕ್ಕೇನು ಸಾಧ್ಯ ಅದನ್ನು ಆದಷ್ಟು ನಾವು ಅವರ ಮಾತನ್ನು ನಡೆಸಿ, ಜೀವತೋ ವಾಕ್ಯಕರಣ, ಅವರ ಮಾತನ್ನು ನಡೆಸ್ತಾ ಇರಬೇಕು. ಕಾಲಾಂತರದಲ್ಲಿ ಅವರು ಗತಿಸಿ ಹೋದ ಮೇಲೆ ಪ್ರತ್ಯಬ್ಧಂ ಭೂರಿ ಭೋಜನಾತ್, ಒಮ್ಮೆ ಆದರೂ ವರ್ಷದಲ್ಲಿ ಒಮ್ಮೆ ಮನೆಯಲ್ಲಿ ಬ್ರಾಹ್ಮಣರನ್ನು ಕರೆದು ಭೂರಿ ಭೋಜನ ಸಮಾರಾಧನೆ ಅಂತ ಅನ್ನದಾನಾದಿಗಳನ್ನು ಮಾಡುವಂಥದ್ದು. ಗಯಾಶ್ರಾದ್ದ ಕೃತೇನಾಚ, ಜೀವಿತಾವಧಿಯಲ್ಲಿ ಒಮ್ಮೆ ಆದರೂ ಅವರ ಉದ್ದೇಶವಾಗಿ ಗಯೆಯಲ್ಲಿ ಪಿಂಡ ಪ್ರದಾನ ಮಾಡೋದು. ಈ ತ್ರಿತ್ವ ಪುತ್ರತ್ವಕ್ಕೆ ಕಾರಣವಾಗ್ತದೆ ಅಂತಾರೆ. ಹಾಗಾಗಿ ಅವುಗಳೆಲ್ಲವನ್ನೂ ಕೂಡ ಮಾಡಬೇಕು, ಮಾಡುವುದರಿಂದ ಅವನಿಗೆ ಶ್ರೇಯಸ್ಸಾಗ್ತದೆ ಅಂತ. ಹಾಗಾಗಿ ಆ ಔರ್ಧದೇಹಿಕ ಕ್ರಿಯಾ ಮಾಡೋದು ಅದೆಲ್ಲ ಸೇರಿತು. ಈಗ ಪ್ರತ್ಯಬ್ಧಂ ಭೂರಿ ಭೋಜನ ಅಂತಂದರೆ ಏನು? ವರ್ಷದಲ್ಲಿ ಕರೆಸಿ ಮಾಡಬೇಕು ಅಂದರೆ ಅವನು ಹೋದ ಮೇಲೆ ಮಾಡಬೇಕಾದ ಕಾರ್ಯ ಔರ್ಧದೇಹಿಕ ಕ್ರಿಯೆ ಆಗಿರ್ಬೋದು. ಈ ರೀತಿಯಾಗಿರುವಂತಹ ಪುರಾಣಗಳನ್ನು ಇಂತಹ ಸಂದರ್ಭದಲ್ಲಿ ಕೇಳುವಂಥದ್ದು ಒಂದು ಕರ್ತವ್ಯ. ಯಾಕೆ ಅಂದರೆ ಅದು ಕೂಡ ಪಿತೃದೇವತೆಗಳ ಪ್ರೀತಿ ಆಗ್ತದೆ ಇದರಿಂದ. ಕೊನೆಗೆ ಹೇಳ್ತಾರೆ ಇದರ ಫಲಸ್ತುತಿಯಲ್ಲಿ, ಯಾರು ಈ ಪುರಾಣಾದಿಗಳನ್ನು ಶ್ರವಣ ಮಾಡ್ತಾರೋ ದೇವತಾ ಪಿತರಶ್ಚೈವ ಅಂತ ಒಂದು ಮಾತು ಹೇಳ್ತಾ ಅತ್ಯಂತ ಸಂತೋಷಭರಿತರಾಗಿ ಅವರನ್ನು ಅನುಗ್ರಹ ಮಾಡ್ತಾರೆ. ಸುತಃ ಸಂತತಿಮಾನ್ ಭವೇತ್, ಅಂತಹ ವ್ಯಕ್ತಿಗಳು ಮನೆಯಲ್ಲಿ ಸಂಸಾರದಲ್ಲಿ ಸಂತಾನ ಅಭಿವೃದ್ಧಿ ಮಾಡ್ಕೊಳ್ತಾರೆ, ಸುಖ ಶಾಂತಿಗಳಿಂದ ಬದುಕ್ತಾರೆ ಎಂಬುವಂಥದ್ದನ್ನು ಹೇಳ್ತಾರೆ.